ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನ್ ಧನುಶ್ರೀ ಪೂಜಾರಿ. ಅಡಿಕೆಗೆ ಹಳದಿ ಎಲೆ ರೋಗ, ಎಲೆ ಚುಕ್ಕಿ ರೋಗಗಳಿಂದ ಕಂಗೆಟ್ಟಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕರು ಪರ್ಯಾಯ ಬೆಳೆಯತ್ತ ಮುಖ ಮಾಡಿದ್ದಾರೆ. ಮಾರುಕಟ್ಟೆಯಲ್ಲಿ ಒಳ್ಳೆ ಆದಾಯವಿರೋ ಅಗರವುಡ್ ಮರಗಳನ್ನು ಬೆಳೆದು ನೆಮ್ಮದಿಯಾಗಿದ್ರು. ಆದರೆ ಕೃಷಿಕರ ನೆಮ್ಮದಿಗೆ ಈಗ ಆತಂಕ ಬಂದು ಪಡೆದಿದೆ. ಹಾಗಾದ್ರೆ ಜಿಲ್ಲೆಯ ಕೃಷಿಕರಿಗೆ ಏನಾಗ್ತಿದೆ ಅಂತ ತೋರಿಸ್ತೀವಿ ನೋಡಿ. ಕೃಷಿಕರಿಗೆ ಒಂದಿಲ್ಲ ಒಂದು ಸಮಸ್ಯೆ ಇದ್ದಿದ್ದೆ. ದಕ್ಷಿಣ ಕನ್ನಡದ ಸುಳ್ಯ ತಾಲೂಕಿನ ಹಲವೆಡೆ ಅಡಕೆ ತೋಟಗಳೆಲ್ಲ ಹಳದಿ ರೋಗಕ್ಕೆ ಬಿದ್ದಿವೆ. ಹೀಗಾಗಿ ಕೃಷಿಕರು ಪರ್ಯಾಯ ಬೆಳೆಯಾಗಿ ಅಗರ್ವುಡ್ ಬೆಳೆದಿದ್ದಾರೆ. ಸುಮಾರು 1500 ಕೃಷಿಕರು 50 ರಿಂದ 60 ಸಾವಿರ ಗಿಡಗಳನ್ನು ತಮ್ಮ ತೋಟಗಳಲ್ಲಿ ಬೆಳೆದಿದ್ದಾರೆ. ಸುಗಂಧ ದ್ರವ್ಯಗಳನ್ನು ತಯಾರಿಸಲು ಈ ಅಗರ್ವುಡ್ ಬಳಸಲಾಗುತ್ತಿದ್ದು, ಜಾಗತಿಕ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆಯೂ ಇದೆ. ಕೃಷಿಕರು ಬೆಳೆಸಿರುವ ಅಗರ್ವುಡ್ ಮರಗಳು ಬೆಳೆದು ನಿಂತಿದ್ದು ಉತ್ತಮ ರೀತಿಯ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಕಟಾವಿಗೆ ಸಮಯ ತೆಗೆದುಕೊಳ್ಳುತ್ತಿರುವ ಕಾರಣ ಕೃಷಿಕರಲ್ಲಿ ಮಾರುಕಟ್ಟೆಯ ಅಸ್ಥಿರತೆ ಭೀತಿ ಕಾಡುತ್ತಿದೆ. 2013ರಲ್ಲಿ ಗಿಡ ಹಾಕಿದ್ದು ಶುರು ಮಾಡಿದ್ದೇನೆ. 150, 200, 500, 400 ಅಂತ ಆಗ್ತಾ ಬಂದಿದ್ದೇನೆ. ಈಗ 1500 ಆಗಿದೆ. ಈಗ 3 ವರ್ಷದಿಂದ ಅದು ಮರ ರೆಡಿಯಾಗಿದೆ. ಕೆಲವು ಮರಕ್ಕೆ ದಪ್ಪ ಬಂದ ಮರಕ್ಕೆ ಇನ್ಕ್ಯುಲೇಷನ್ ಮಾಡಿದ್ದೇವೆ. ಕೆಲವು ಮರಕ್ಕೆ 2 ಸಾವಿರ ಆಗಿದೆ. ಮರ ಬೆಳೆಸುವುದು ಕಷ್ಟ ಅಲ್ಲ. ಮರವನ್ನು ಈ ಇನ್ಕ್ಯುಲೇಷನ್ ಅದಕ್ಕೆ ಔಷಧಿ ಹಾಕುವ ಟೈಮಿನಲ್ಲಿ ಅದಕ್ಕೆ ಭಾಳ ಜಾಗ್ರತೆ ಬೇಕು. ಕೆಲಸದವರ ಹತ್ರ ನೀವು ಅದಕ್ಕೆ ಹೋಲು ಮಾಡಿ ಮದ್ದು ಹಾಕು ಅಂತ ಹೇಳಿದರೆ ಅವನು ಒಟ್ರಾಸಿ ಆಗಿದರೆ ಆಗುವುದಿಲ್ಲ. ಮರ ಅದಕ್ಕೆ ಅದು ಸರಿಯಾಗಬೇಕಾದರೆ ಬುಡದಲ್ಲಿ ತೇವಾಮಾನ ಹೇಗೆ ಉಂಟು ಅಂತ ನೋಡಬೇಕು. ಆನಂತರ ಬಿಸಿಲಿನ ತಾಪ ಆ ಸಮಯದಲ್ಲಿ ಹೇಗೆ ಉಂಟು ಅಂತ ನೋಡಬೇಕು. ಆನಂತರ ಆ ಮರ ಬುಡ ಎಷ್ಟು ದಪ್ಪ ಇದೆ ಅಲ್ಲಿ ಎಷ್ಟು ಹೋಲ್ ಮಾಡಬೇಕು. ತುದಿಗೆ ಆಗುವಾಗ ಸಪುರ ಆಗ್ತದೆ. ಆ ಸಪುರ ಆಗುವಾಗ ಇವರ ಲೆಕ್ಕಾಚಾರದಾಗಿ ತೂತು ಹಾಕಿಕೊಂಡು ಹೋದರೆ ಅದು ಮರ ತುದಿಯಿಂದ ಸಾಯುತ್ತದೆ. ಮತ್ತು ನಾವು ತೋಟದಲ್ಲಿ ಹಾಕಿದ ಕಾರಣ ಬುಡದಲ್ಲಿ ತುಂಬ ಡ್ಯಾಮೇಜ್ ಆಗಿದೆ. ಯಾಕೆಂದರೆ ನಾವು ಸಿಂಕ್ಲರ್ನಲ್ಲಿ ನೀರು ಹಾಕುವಾಗ ತೋಟದ ನೀರು ಅದಕ್ಕೆ ತುಂಬ ಹೊಡೆದು ಔಷಧಿ ಹಾಕಿದ ಹೋಲು ಉಂಟಲ್ಲ, ಅದಕ್ಕೆ ಔಷಧಿ ಕಡ್ಡಿ ಉಂಟಲ್ಲ, ಅದರ ಬದಿಯಲ್ಲಿ ಸ್ವಲ್ಪ ನೀರು ಹೋಗಿ ಅದು ಹೋಲು ದೊಡ್ಡದಾಗ್ತದೆ. ಸ್ವಲ್ಪ ಮರ ಎಲ್ಲ ಡ್ಯಾಮೇಜ್ ಆಗಿದೆ. ಹಾಗೆ ಬೇರೆ ಸೈಡ್ನಲ್ಲಿ ಹಾಕಿದ್ದಕ್ಕೆ ಅಂಥದ್ದೇನು ಬರುವುದಿಲ್ಲ. ಗಿಡ 4 ವರ್ಷ ಕಳೆದ ಬಳಿಕ ವನದುರ್ಗ ಕಂಪನಿ ಸಿಬ್ಬಂದಿ ತೋಟಗಳಿಗೆ ಭೇಟಿ ನೀಡಿ ಮರಗಳಿಗೆ ರಾಸಾಯನಿಕವನ್ನ ಇನ್ಯಾಕ್ಯುಲೇಷನ್ ಮಾಡುತ್ತಾರೆ. ಒಂದು ಗಿಡಕ್ಕೆ ಅದರ ಆಕಾರದ ರೀತಿಯಲ್ಲಿ ಇನ್ಯಾಕ್ಯುಲೇಷನ್ ಮಾಡಲಾಗುತ್ತಿದ್ದು, ವರ್ಷಕ್ಕೆ 1 ಬಾರಿ ಈ ರಾಸಾಯನಿಕವನ್ನ ಮರಗಳಿಗೆ ಚುಚ್ಚಲಾಗುತ್ತದೆ. ಹೀಗೆ ಚುಚ್ಚಿದ ಮರಗಳನ್ನ ಕನಿಷ್ಠ 4 ವರ್ಷ ಹಾಗೆಯೇ ಬಿಡ್ತಾರೆ. ಬಳಿಕ ಆ ಮರಗಳನ್ನ ಕಟಾವುಗೊಳಿಸಿ ಅದರಿಂದ ಸುಗಂಧಪೂರಿತ ತಿರುಳನ್ನು ತೆಗೆಯುವ ಪ್ರಕ್ರಿಯೆ ನಡೆಯುತ್ತೆ. ಕಟಾವಿಗೆ ಸಿದ್ಧಗೊಂಡ ಮರಗಳನ್ನು ಕಡಿಯುವ ಮತ್ತು ಅದರಿಂದ ತಿರುಳುಗಳನ್ನು ತೆಗೆಯುವ ಕಾರ್ಯಕ್ಕೆ ಅನುಭವಸ್ಥರು ಬೇಕು. ಕಪ್ಪು ಬಣ್ಣದಲ್ಲಿ ಬದಲಾದ ತಿರುಳಿಗೆ ಫಸ್ಟ್ ಕ್ವಾಲಿಟಿ ಅಗರ್ವುಡ್ ಎಂದು ಕರೆಯಲಾಗುತ್ತಿದ್ದು, ಕಪ್ಪು ಬಣ್ಣಕ್ಕೆ ತಿರುಗದ ತಿರುಳುಗಳು 2ನೇ ಮತ್ತು 3ನೇ ಮಾರ್ಗವಾಗಿ ವಿಂಗಡಿಸಲಾಗುತ್ತದೆ. ಕಪ್ಪು ಬಣ್ಣದಿಂದ ಕೂಡಿದ ಅಗರ್ವುಡ್ಗೆ ಕಿಲೋವೊಂದಕ್ಕೆ 60,000 ರೂಪಾಯಿ ದೇಶೀಯ ಮಾರುಕಟ್ಟೆಯಲ್ಲಿದ್ದು, ವಿದೇಶಿ ಮಾರುಕಟ್ಟೆಯಲ್ಲಿ ಈ ಬೆಲೆ ಲಕ್ಷಾಂತರ ಆಗುತ್ತೆ. ಒಂದು ಮರದಿಂದ ಸರಿಸುಮಾರು 5 ರಿಂದ 6 ಕಿಲೋ ಅಗರ್ವುಡ್ ಪಡೆಯಲು ಸಾಧ್ಯವಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಇದಕ್ಕೆ ಭಾರಿ ಬೇಡಿಕೆಯೂ ಇದೆ. ಆದರೆ ಜಿಲ್ಲೆಯ ಸುಳ್ಯ ಹಾಗೂ ಇತರ ಭಾಗಗಳಲ್ಲಿ ಈ ಮರಕ್ಕೆ ಹುಳಗಳ ಬಾಧೆ ಎದುರಾಗಿದೆ. ಆದರೆ ಕೃಷಿಕರು ಧೃತಿಗೆಡುವ ಅಗತ್ಯವಲ್ಲ ಅನ್ನೋದು ಕಂಪನಿಯ ಭರವಸೆ. ಅದು ವನದುರ್ಗಿ ಅಗರ್ವುಡ್ ಕಂಪನಿ ಅಂತೇಳಿ ಶೃಂಗೇರಿಯಲ್ಲಿ ಇರುವಂಥ ಕಂಪನಿ. 2009ರಲ್ಲಿ ಕಂಪನಿ ಇದರಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಹಾಗೆ ಒಳ್ಳೆ ರೀತಿಯಲ್ಲಿ ಉಂಟು. ಮತ್ತು 2018-19ರಿಂದ ಅದಕ್ಕೆ ಇನಾಕ್ಯುಲೇಷನ್ ಅಂತ ಮಾಡಲಿಕ್ಕೆ ಉಂಟು. ಆ ಮರಕ್ಕೆ ಒಂದು 20 ಇಂಚು ದಪ್ಪ ಬಂದ ಮರಕ್ಕೆ ಅದನ್ನು ಈಗ ಮಾಡ್ತಾ ಇದ್ದೇವೆ. ಕೆಲವು ಮರ ಈಗ ಹೋದ ಸಾರಿ 2 ಮರ ಕಟ್ ಮಾಡಿದ್ದಾರೆ, ಸುಳ್ಯ ಮತ್ತು ಇಲ್ಲಿ ಬೆಳ್ತಂಗಡಿ ತಾಲೂಕಲ್ಲಿ. ಅದರಲ್ಲಿ ಸ್ವಲ್ಪ ಒಳ್ಳೆಯ ರಿಸಲ್ಟ್ ಬಂದಿದೆ. ಇನ್ನು ಈ ಸರಿ ಕೂಡ ಸ್ವಲ್ಪ ಕಟ್ ಮಾಡಿದ್ದಾರೆ. ಅಸ್ಸಾಮಿನವ್ರು ಬಂದು ಪ್ರೋಸೆಸಿಂಗ್ ಮಾಡ್ತಾ ಇದ್ದಾರೆ ಈಗ. ಹಾಗೆ ಅದ್ರ ಬಗ್ಗೆ ಏನೀಗಿಂತ ಎಷ್ಟೆಷ್ಟು ಸಿಗ್ಬೋದು ಅಂತೇಳಿ ಮರಕ್ಕೆ ಇನ್ನು ಗೊತ್ತಾಗಬೇಕಷ್ಟೇ. ಸರಿ ಕಟ್ ಮಾಡಿದವರಿಗೆ ಒಬ್ಬರಿಗೆ 18,000, ಮತ್ತೊಬ್ಬರಿಗೆ ಬೆಳ್ತಂಗಡಿಯವರಿಗೆ 23,000 ರೂಪಾಯಿ ಸಿಕ್ಕಿದೆ, ಎಲ್ಲ ಖರ್ಚೆಲ್ಲ ಹೋಗಿ. ಅದೇ ಕಡಿಮೆ ಅಂದರೆ ಒಂದು 10,000ರಿಂದ 20,000 ಅದೊಂದು ಕಂಪನಿ ಗ್ಯಾರಂಟಿ ಅಂತ ಹೇಳ್ಬೋದು. ಮ್ಯಾಕ್ಸಿಮಮ್ ಎಷ್ಟು ಸಿಗ್ಬೋದು, 50,000 ಇರ್ಬೋದು, ಅದ್ರ ಮೇಲೆ ಸಿಗ್ಬೋದು KGಗೆ.
ಅಗರ್ವುಡ್ ಬೆಳೆಯುವುದು ಸುಲಭವಾಗಿದ್ದರೂ ಅದನ್ನು ಸಂಸ್ಕರಿಸುವುದು ಮಾತ್ರ ಕಷ್ಟಕರವಾಗಿದೆ. ಅಲ್ಲದೆ ಈ ಬೆಳೆಗೆ ಮಾರುಕಟ್ಟೆ ವ್ಯವಸ್ಥೆಯನ್ನು ಕೃಷಿಕರಿಗೆ ಅನುಗುಣವಾಗಿ ನಿರ್ಮಿಸಿದ್ದಲ್ಲಿ ಅಗರ್ವುಡ್ ಬೆಳೆಯಿಂದ ಕೃಷಿಕ ಬಂಪರ್ ಆದಾಯವನ್ನು ಪಡೆಯಲು ಸಾಧ್ಯವಿದೆ. ಸದ್ಯಕ್ಕೆ ಕೆಲ ಗೊಂದಲಗಳಿದ್ದು ಕೃಷಿಕರ ಆತಂಕಕ್ಕೆ ಕಾರಣವಾಗಿದೆ. ನ್ಯೂಸ್ 18 ಪುತ್ತೂರು.